ರೇಟ್ಗಳ ಮೇಲೆ ಈಗ ನಾವೊಂದು ರೇಟ್ ಹೇಳೋದು ಬಿಲ್ಡಿಂಗ್ನ ಇನ್ನೊಬ್ರು ಒಂದು ರೇಟ್ ಹೇಳೋದು ಇದ್ರ ಮೇಲೆ ಅದು ಬರ್ತಾ 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 ಹಾಗೆ ನಿಂತು ಹೋಗ್ಬಿಡ್ತದೆ. ಈಗ ನಮಗಿನ್ನ ಮುಂಚೆ ಸೀನಿಯರ್ ಆಗಿ ಶಕೀಲ್ ಸರ್ ನಮ್ಮ ದುರ್ಗದೊಳಗೆ ಭಾಳ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಮುಂದೆ ನಾವು ಈಗ ಇಲ್ಲಿರೋರೆಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿ ಇರ್ಬೋದು, ಭಾಳ ಜನ ಇಲ್ಲಿದ್ದೀವಿ. ಯಾರು ಒಬ್ರಿಗೊಬ್ರು ಎಲ್ಲ ಪರಿಚಯ ಇರೋರೆ ಎಲ್ಲ ಇರೋದು. ಆದರೆ ಎಲ್ಲರ ಹೆಸರು ಹೇಳೋಕೆ ಆಗೋದಿಲ್ಲ. ನೀವೆಲ್ಲರೂ ಸೇರಿ ಮಾಡಿದರೆ ಇದರಲ್ಲಿ ಬರೀ ಫ್ಯಾಬ್ರಿಕೇಷನ್ ವೆಲ್ಡಿಂಗ್ ಶಾಪು ಅಂತ ಏನಿಲ್ಲ. ಇದರಲ್ಲಿ ಈಗ ಒಂದು ಸ್ಟೀಲ್ ಫರ್ನಿಚರ್ ಮಾಡೋದು ನಮ್ಮ ಇಂಡಸ್ಟ್ರಿನೇ. ಅದಾದಮೇಲೆ ಈಗ ವೆಲ್ಡಿಂಗ್ ಶಾಪ್ ಅಂತ ಏನಿದ್ದಾವೆ ಅವಕ್ಕೆ ಎಲ್ಲ ಮಾಲೀಕರು ಸಮೇತ ಅವರು ಮಾಲೀಕರೇ, ಅವರು ಸೌಕರ್ಯ ಜಾಗಕ್ಕೆ ಒಂದೇ ವೆಲ್ಡಿಂಗ್ ಮಿಷಿನ್ ಇಟ್ಕೊಂಡಿರ್ಬೋದು, ಆದ್ರೂ ಅದಕ್ಕೆ ಮಾಲೀಕನೇ. ಹಾಂ, ಅದೇ ಥರನೇ ಈಗ ಬಿಲ್ಡಿಂಗ್ ಫ್ಯಾಬ್ರಿಕೇಷನ್ ಏನೇನು ಮಾಡ್ತೀವಿ ಅವರು ಸಮೇತ ಇದಕ್ಕೆಲ್ಲ ಬರ್ತಾರೆ. ಅದಾದಮೇಲೆ ಈ ಲೇತ್ ವರ್ಕ್ಶಾಪ್ ಏನಿದ್ದಾರೆ ಆ ಓನರ್ಗಳು ಬರ್ತಾರೆ. ಅದಾದಮೇಲೆ ಈ GA ಶೀಟಲ್ಲಿ ಟಿನ್ ಮೇಕಿಂಗ್ ಏನೇನು ಮಾಡ್ತಾರೆ ಅದು ಸಮೇತ ನಮ್ಮದೇ ಆಕ್ಟಿವಿಟಿ ಅದು ಇರ್ಬೋದು. ಅದಾದಮೇಲೆ ಗ್ಯಾಸ್ ವೆಲ್ಡಿಂಗು, ಆಮೇಲಿಂದ ಇದು ಅಲ್ಯೂಮಿನಿಯಂ ವೆಲ್ಡಿಂಗು ಬ್ರೇಜಿಂಗ್ ಮಾಡ್ತಾ ಇರೋಂಥವ್ರು ಭಾಳ ಇದ್ದಾವೆ. ಇನ್ನೂ ಇದಕ್ಕೆ ಸೇರೋಂಥ ವರ್ಕ್ಶಾಪ್ಗಳು ಭಾಳ ಇದ್ದಾವೆ. ಇದನ್ನೆಲ್ಲ ಸೇರ್ತಾ ಏನಾಗುತ್ತೆ, ಇವತ್ತು ನಾವು ಏನು ಕಬ್ಬಣ ತಯಾರು ಮಾಡ್ತಾ ಇದ್ದೀವಿ, ಆ ತಯಾರು ಮಾಡೋರು ನಮ್ಮ ಇಡೀ ಕರ್ನಾಟಕದ ಒಂದು 15 ಜನ ಇರ್ಬೋದು. ದೊಡ್ಡ ಫ್ಯಾಕ್ಟ್ರಿ ಓನರ್ಗಳೇ ಒಂದು 15 ಜನ ಇರ್ಬೋದು. ಅವರು ಸಮೇತ ಇದಕ್ಕೆ ಬಂದರೆ ಅದನ್ನು ಸಾಮಾನ್ಯ ತಗೊಂಡು ಬಳಸೋಂಥವ್ರಿಗೆ ಈಗ ಒಂದು ಅಂಗಡಿಗೆ ಏನು ರೇಟ್ ಹೋಗುತ್ತೆ ಆ ರೇಟ್ ನಿಮಗೆ ಬೆಳಗ್ಗೆ ಬಂದ್ಬಿಡ್ತದೆ. ನಿಮಗೂ ಹೋಗಿ 63 ರೂಪಾಯಿ ಹಾಕೋಣ, 62 ರೂಪಾಯಿ ಹಾಕೋಣ, 61 ರೂಪಾಯಿ ಹಾಕೋಣ, ಕೇಳೋದೇ ಪದ ಬೇಕಾಗಿಲ್ಲ. ಆ ಜೋಬಲ್ಲೇ ಇರುತ್ತೆ ರೇಟ್. ಆ ರೇಟ್ ಸಾಲ ಕೊಡ್ತೀಯ 1 ರೂಪಾಯಿ ಜಾಸ್ತಿ ಅವ್ರವ್ರಿಗೆ ಬಿಟ್ಟಿದ್ದು. 1 ರೂಪಾಯಿ ಜಾಸ್ತಿ ಮಾಡ್ಕೊಳ್ತಾರೆ, 1 ರೂಪಾಯಿ ಕಮ್ಮಿ ಮಾಡ್ತಾ ಅಂತಾರೆ, ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ನಿಮ್ಮ ಹತ್ರ ರೇಟ್ ಇರ್ತದೆ. ಯಾಕಂದರೆ ಈಗ ಒಂದು ಯಾವ್ದು ಸ್ಟ್ರೀಟ್ ಟ್ರೇಡರ್ಸ್ನಾಗೆ ಒಂದು ರೇಟ್ ಇರ್ತದೆ, HM ಒಳಗೆ ಒಂದು ರೇಟು, ಕುಮಾರ್ ಸ್ಟೀಲ್ನಾಗೆ ಒಂದು ರೇಟ್. ಈ ಥರ ಆದಾಗೂ ಸಮೇತ ನಾವು ಒಂದು ರೇಟ್ನ ಕೊಟ್ಕೊಳಕ್ಕೆ ಕಷ್ಟ ಆಗುತ್ತೆ. ಇದಾದ್ಮೇಲೆ ಇದು ಇಂಡಸ್ಟ್ರಿಗಳಲ್ಲಿ ಇಷ್ಟು ವರ್ಷ ನಾವು ಇಂಡಸ್ಟ್ರಿಗಳು ಮಾಡಿದ್ದೀವಿ. ಎಷ್ಟೋ ಜನಕ್ಕೆ ವರ್ಕ್ಶಾಪೇ ಇಲ್ಲ, ನನಗೇ ಇಲ್ಲ ಮೊದಲನೇದಾಗಿ. ಈಗ 31 ವರ್ಷ ನಾನು ಇದು 93ಇಂದ ಮಾಡ್ತಾ ಇರೋದು. ಅದಕ್ಕಿಂತ ಇವ್ರು ಸಣ್ಣೂರಿಂದ ಅದನ್ನೇ ಕಲಿತು ಅದೇ ಮಾಡಿರೋರು ಈಗ ಮುಕ್ಕಾಲು ಭಾಗ ಲೈಫೇ ಅದ್ರಾಗೆ ಲೀಡ್ ಮಾಡಿ ಅವ್ರ ಮಕ್ಕಳ ಸಮೇತ ಮಾಡ್ತಿದ್ದಾರೆ. ಹಂಗೆ ಮಕ್ಕಳ ಸಮೇತ ಮಾಡಿರೋರು ಭಾಳ ಜನ ಇದೀರ ಇನ್ನೂ ಮುಂದುವರಿತಾರೆ. ಈಗ ಕಮ್ಮರ್ ಸಾಬ್ ಇರ್ಬೋದು, ಕಮ್ಮರ್ ಸಾಬ್ ವೆಲ್ಡಿಂಗ್ ಮಿಷನ್ನೇ ರಿಪೇರಿ ಮಾಡ್ಕೊಟ್ಟಿರ್ಬೋದು. ಆತಂದು ಒಂದು ವೆಲ್ಡಿಂಗ್ ಶಾಪ್. ಹಾಗಾಗಿ ವೆಲ್ಡಿಂಗ್ ಮಿಷಿನ್ ತಗೊಂಡೋಗಿ ನಾವು ಎಷ್ಟೋ ಜನ ಕೆಲಸ ಮಾಡಿದ್ವಿ. ಹಂಗೆ ಇನ್ನೂ ಭಾಳ ಆನ್ಸಲರೀಸ್ ಅಂದರೆ ವರ್ಕ್ಶಾಪಿಗೆ ಕೊಡೋ ಅಂತ ಸಾಮಾನು ಕೊಡೋ ಅಂತ ಸಮೇತನೂ ಇದಕ್ಕೆ ಸೇರ್ತಾರೆ. ಇವಾಗ ನಾವು ಒಂದು ಯಾವುದೋ ಮಿಷಿನ್ ಕಟ್ಟಿ ತಗೊಂಡೋಗ್ಕೊಂಡೆ ಅವ್ನು ರಿಪೇರಿ ಮಾಡ್ಕೊಡ್ತಾರೆ, ಅದು ಸಮೇತನೇ ಎಲ್ಲ ರೇಟ್ ಫಿಕ್ಸ್ ಆಗ್ತದೆ. ಅವರು ಸಮೇತ ಇದಕ್ಕೆ ಒಬ್ಬ ಪಾರ್ಟ್ನರ್ ಆಗಿ ಬಂದು ಸೇರ್ಕೊಂತಾರೆ, ಒಬ್ಬ ಸದಸ್ಯ ಆಗಿ ಇದರಲ್ಲಿ ಇರ್ತಾರೆ. ಇದ್ರೆ ಎಲ್ಲರಿಗೂ ಒಂದು ಒಳ್ಳೆ ಖುಷಿ ಇರುತ್ತೆ. ಆಮೇಲೆ ಒಂದೇನೋ